Dear student friends, good morning to you all. Today's session we are going to discuss about the disadvantages or demerits of continuous audit. ನಿರಂತರ ಲೆಕ್ಕ ಪರಿಶೋಧನೆಯ ದೋಷಗಳು ಅಥವಾ ಅದು ಹೊಂದಿರುವಂತಹ ಇತಿಮಿತಿಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡಲಿಕ್ಕಿದ್ದೀವಿ. ಅದರ ಜೊತೆಗೆ ಫೈನಲ್ ಆಡಿಟ್, ದ ಮೀನಿಂಗ್ ಆಫ್ ದ ಫೈನಲ್ ಆಡಿಟ್, ಒನ್ ಮೋರ್ ಟೈಪ್ ಆಫ್ ಆಡಿಟ್, ಫೈನಲ್ ಆಡಿಟ್, ದ ಮೀನಿಂಗ್ ಆ್ಯಂಡ್ ಇಟ್ಸ್ ಅಡ್ವಾಂಟೇಜಸ್. ಅಂತಿಮ ಲೆಕ್ಕ ಪರಿಶೋಧನೆ ಅಥವಾ ವಾರ್ಷಿಕ ಲೆಕ್ಕ ಪರಿಶೋಧನೆ ಮತ್ತು ಅದ ಹೊಂದಿರುವಂತಹ ಪ್ರಯೋಜನಗಳನ್ನು, ಬೆನಿಫಿಟ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ನಾವು. ಡಿಸ್ಅಡ್ವಾಂಟೇಜಸ್ ಆಫ್ ಕಂಟಿನ್ಯೂಸ್ ಆಡಿಟ್. there are many points explaining the disadvantages of continuous audit. ನಿರಂತರ ಲೆಕ್ಕ ಪರಿಶೋಧನೆ ಹೊಂದಿರುವಂತಹ ಬಹುತೇಕ ದೋಷಗಳನ್ನು ವಿವರಿಸುವಂತಹ ನಾವು ಅಂಶಗಳನ್ನು ನೋಡ್ತೀವಿ. One by one we will discuss them. The first one is frequent alteration of audited figures. Frequent alteration of audited figures ಅಂತಂದ್ರೆ ಲೆಕ್ಕ ಪರಿಶೋಧನೆ ಮಾಡಿದ ನಂತರ ಅಥವಾ ಲೆಕ್ಕ ಪರಿಶೋಧನೆ ಮುಗಿದ ಬಳಿಕ ಆಡಿಟೆಡ್ ಫಿಗರ್ಸ್ ಅನ್ನು, ಲೆಕ್ಕ ಪರಿಶೋಧನೆ ಮಾಡಿದಂತಹ ಅಂಕಿಅಂಶಗಳನ್ನು ತಿದ್ದುಪಡಿ ಮಾಡುವ ಅಥವಾ ಚೇಂಜ್ ಮಾಡುವಂಥ ಅವಕಾಶ ಯಾರಿಗಿರುತ್ತೆ ಅಂದರೆ ಅಕೌಂಟ್ ಸ್ಟಾಫಿಗಿರುತ್ತೆ. ಅಂಡ್ ದಟ್ ಇಸ್ ಅ ಲೂಪ್ ಹೋಲ್. ಅದೊಂದು ಅದರ ದೋಷ ಅಂತ ಹೇಳಿ ಹೇಳ್ತೀವಿ. ಓಕೆ, ಬಿಕಾಸ್ ಈಗ ನೋಡಿ, ತುಂಬ ಸಂಖ್ಯೆಯಲ್ಲಿ ಟ್ರಾನ್ಸಾಕ್ಷನ್ಸ್ ಇರುವಾಗ ಅವನು ಒನ್ ಡೇದಲ್ಲಿ ಟ್ರಾನ್ಸಾಕ್ಷನ್ ವೆರಿಫೈ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಎಂಟ್ರೀಸನ್ನು ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಲೆಕ್ಕ ಪರಿಶೋಧಕನಿಗೆ ಅವನಿಗೆ ತುಂಬ ಟೈಮ್ ಬೇಕಾಗುತ್ತೆ. ಬಿಕಾಸ್ ಥ್ರೂಔಟ್ ದ ಇಯರ್ ಅವನು ಕಂಟಿನ್ಯೂಸ್ ಆಗಿ ಸಿಟ್ಟಿಂಗ್ನಲ್ಲಿ ಅವನು ಮಾಡ್ತಾ ಇರೋದು ಆಡಿಟರ್. ಹಾಗಾಗಿ ಅವನು ಈಗ ಸಪೋಸ್ ಟುಡೇ ಹಿ ಹ್ಯಾಸ್ ವೆರಿಫೈಡ್ ದ ಪರ್ಚೇಸಸ್ ಅಂತ ಅನ್ಕೊಳ್ಳಿ. ಪರ್ಚೇಸ್ ಬುಕ್ ಇಸ್ ಅ ಸಬ್ಸಿಡರಿ ಬುಕ್, ಕರೆಕ್ಟ್? Today the auditor has verified a subsidiary book called purchase book. Tomorrow he will go for one more cash book or sales book. So purchases book ಅನ್ನು ವೆರಿಫೈ ಮಾಡಿದ ಮೇಲೆ ಅವನು ಅದು ಕಂಪ್ಲೀಟ್ ಆಯ್ತು ಅಂತ ಹೇಳಿ ಅನ್ಕೋತಾನೆ. ಬಟ್ ಅದನ್ನು ರೀಓಪನ್ ಮಾಡಿ ಅಕೌಂಟ್ ಸ್ಟಾಫ್ಗಳು ಮತ್ತು ಆ ಫಿಗರ್ಸನ್ನು ಆಲ್ಟರ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ದೇರ್ ಇಸ್ ಅ ಸ್ಕೋಪ್ ಫಾರ್ ಡಿಸ್ಆನೆಸ್ಟ್ ಅಕೌಂಟ್ ಸ್ಟಾಫ್ ಆರ್ ಕ್ಲರಿಕಲ್ ಸ್ಟಾಫ್ ಟು ಚೇಂಜ್ ಆರ್ ಆಲ್ಟರ್ ದ ಫಿಗರ್ಸ್ ಆಲ್ರೆಡಿ ಆಡಿಟೆಡ್ ಬೈ ದ chartered accountant or the auditor. And that is the loophole or disadvantage of continuous audit. Okay. Second one is expensive or costlier. It's an expensive form of audit. ತುಂಬಾ ಖರ್ಚುದಾಯಕ ಅಥವಾ ವೆಚ್ಚದಾಯಕವಾಗಿರುವಂತಹ ಒಂದು ಪ್ರಕಾರಗಳಲ್ಲಿ ಬರುತ್ತೆ ಲೆಕ್ಕ ಪರಿಶೋಧನೆ ಈ ಪ್ರಕಾರದ್ದು. ಯಾಕಂತ ಹೇಳಿದ್ರೆ ಕಂಟಿನ್ಯೂಸ್ ಆಡಿಟ್ ಅನ್ನ ಮ್ಯಾನೇಜ್ ಮಾಡೋರು ಯಾರು, ಕಂಟಿನ್ಯೂಸ್ ಆಡಿಟ್ ಅನ್ನ ಅಡಾಪ್ಟ್ ಮಾಡೋರು ಯಾರು? ಓನ್ಲಿ ಬೈ ಜಾಯಿಂಟ್ ಆರ್ ಬಿಗ್ ಬಿಸ್ನೆಸ್ ಕನ್ಸರ್ನ್ಸ್ ಲೈಕ್ ಬಿಗ್ ಕಂಪನೀಸ್ ಆರ್ ಮಲ್ಟಿನ್ಯಾಷನಲ್ ಕಂಪನೀಸ್ ಎಟ್ಸೆಟ್ರಾ. ಸೊ ಸ್ಮಾಲ್ ಬಿಸ್ನೆಸ್ ಕನ್ಸರ್ನ್ ಲೈಕ್ ಸೋಲ್ ಟ್ರೇಡಿಂಗ್ ಕನ್ಸ್ ಆರ್ ಪಾರ್ಟ್ನರ್ಶಿಪ್ ಫಾರ್ಮ್ಸ್ಗೆ ಅದು ವರ್ಕೌಟ್ ಆಗೋದಿಲ್ಲ. ತುಂಬ ಎಕ್ಸ್ಪೆನ್ಸಿವ್ ಯಾಕೆ ಅಂತ ಹೇಳಿದ್ರೆ, ಸಪೋಸ್ ದೇರ್ ಇಸ್ ಅ ಕಂಟಿನ್ಯೂಸ್ ಆಡಿಟ್, ದೆನ್ ಸಪರೇಟ್ ಆಫೀಸ್ ಹ್ಯಾಸ್ ಟು ಬಿ ಲೊಕೇಟೆಡ್ ಫಾರ್ ದ ಆಡಿಟ್ ಸ್ಟಾಫ್ ಮೆಂಬರ್ಸ್ ಆ್ಯಂಡ್ ದೆರ್ ವಿಲ್ ಬಿ ವೆರಿ ಹ್ಯೂಜ್ ಆಡಿಟ್ ಫೀಸ್, ರೆಮ್ಯುನರೇಷನ್ ಎಟ್ಸೆಟ್ರಾ. ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಅದು ಕಾಸ್ಟ್ಲಿಯರ್ ಆಗಿರ್ತದೆ. ಸಣ್ಣ ವೇತನಕ್ಕೆ ಅಥವಾ ರೆಮ್ಯುನರೇಷನ್ಗೆ ನಾವು ಹೈರ್ ಮಾಡ್ಲಿಕ್ಕೆ ಆಗೋದಿಲ್ಲ ಲೆಕ್ಕ ಪರಿಶೋಧಕರಿಗೆ. ಅವರ ಟೀಮ್ ಇರುತ್ತೆ, ಅವರ ಆಫೀಸ್ ಸಪರೇಟ್ ಆಗಿರುತ್ತೆ. ಸೊ ಅವರ ಡೈಲಿ ಅಲವೆನ್ಸಸ್ ಅನ್ನು ನೋಡಬೇಕು, ಟ್ರಾವೆಲಿಂಗ್ ಅಲವೆನ್ಸಸ್ ಅನ್ನು ನೋಡಬೇಕು, ತುಂಬ ಖರ್ಚುದಾಯಕವಾಗಿರೋದು. ಸೊ ಇಟ್ ಈಸ್ ನಾಟ್ ಸುಟೇಬಲ್ ಫಾರ್ ಸ್ಮಾಲ್ ಬಿಸ್ನೆಸ್ ಕನ್ಸರ್ನ್ ಲೈಕ್ ಸೋಲ್ ಪ್ರಾಪರೈಟರಿ ಫರ್ಮ್ಸ್ ಅಂಡ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಎಟ್ಸೆಟ್ರಾ. ಹಾಗಾಗಿ ಅದು ಒಂದು ಅದರ ಲಿಮಿಟೇಷನ್ ಅಂತ ಹೇಳಿ ಹೇಳ್ತೀವಿ, ಲೆಕ್ಕ ಪರಿಶೋಧನೆ ಲಿಮಿಟೇಷನ್. ಥರ್ಡ್ ಒನ್ ಈಸ್ ಡಿಸ್ಲೊಕೇಶನ್ ಆಫ್ ಕ್ಲೈಂಟ್ಸ್ ವರ್ಕ್. ಕ್ಲೈಂಟ್ಸ್ ವರ್ಕ್ ಅನ್ನು ನಾವು ಡಿಸ್ಲೊಕೇಟ್ ಮಾಡ್ತೀವಿ. ಕ್ಲೈಂಟ್ ಅಂತ ಹೇಳಿದ್ರೆ ಯಾರು? ಆನ್ ಬಿಹಾಫ್ ಆಫ್ ಹೋಮ್ ದ ಆಡಿಟರ್ ಈಸ್ ಅಪಾಯಿಂಟೆಡ್. ಕಕ್ಷಿದಾರರು ಯಾರು? ಕ್ಲೈಂಟ್ ಅಂತ ಹೇಳಿದ್ರೆ ಕಕ್ಷಿದಾರರು ಅಂತ ಹೇಳಿ ಲೆಕ್ಕ ಪರಿಶೋಧಕನು ಪ್ರತಿಯೊಂದು ವಿಷಯನ ಕಕ್ಷಿದಾರರ ಗಮನಕ್ಕೆ ತರಬೇಕಾಗುತ್ತೆ. ಕಂಟಿನ್ಯೂಸ್ ಆಡಿಟ್ನಲ್ಲಿ ಏನಾದರೂ ಎರರ್ಸ್, ಫ್ರಾಡ್ಸ್, ಅದರ ಇಂಟೆನ್ಸಿಟಿ, ಅದರ ತೀವ್ರತೆ ಜಾಸ್ತಿ ಕಡಿಮೆ ಇರುವಾಗ ಅವರ ಪರವಾಗಿ ನಾನು ವರ್ಕ್ ಮಾಡುವಾಗ ಆಸ್ ಅನ್ ಆಡಿಟರ್, ಇಟ್ ಈಸ್ ಮೈ ಡ್ಯೂಟಿ ಟು ಸಿ ಥ್ರೂ ದಟ್ ಐ ಬ್ರಿಂಗ್ ದ ಫ್ಯಾಕ್ಟ್ಸ್, ಐ ಬ್ರಿಂಗ್ ದ ರಿಸಲ್ಟ್ ಟು ದ ನೋಟಿಸ್ ಆಫ್ ದ ಕನ್ಸರ್ನ್, ದಟ್ ಈಸ್ ಕ್ಲೈಂಟ್. ಸೊ ಕ್ಲೈಂಟ್ಸ್ ಆಫೀಸ್, ಐ ಮೀನ್ ದ ಡಿಸ್ಲೊಕೇಶನ್ ಆಫ್ ಕ್ಲೈಂಟ್ಸ್ ವರ್ಕ್ ಅಂತ ಹೇಳಿದ್ರೆ, ಕ್ಲೈಂಟ್ಸ್ ಆಫೀಸ್ ಒಂದು ಇರುತ್ತೆ, ಸೇ ದ ಮ್ಯಾನೇಜ್ಮೆಂಟ್ ಆಫೀಸ್ ಆ್ಯಂಡ್ ದ ಆಡಿಟ್ ಆಫೀಸ್. ಕಂಟಿನ್ಯೂಸ್ ಆಗಿ ನಾವು ಅಲ್ಲಿ ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ. ಬಿಕಾಸ್ ಎನಿ ಕೈಂಡ್ ಆಫ್ ಎಕ್ಸ್ಪ್ಲನೇಷನ್ ವಿ ವಾಂಟ್ ಟು ಗೆಟ್ ಇಟ್ ಫ್ರಮ್ ದ ಕ್ಲೈಂಟ್ ಆರ್ ಕ್ಲೈಂಟ್ಸ್ ಆಫೀಸ್ ಆಸ್ ಅನ್ ಆಡಿಟ್ ಆರ್ ಆಡಿಟ್ ಟೀಮ್. We have to go there or we have to call upon them to come over here in the audit office and give the explanation and narrations etc. whatever. So ಇದೇನಾಗುತ್ತೆ ಅಂತ ಹೇಳಿದ್ರೆ
ಆ ಹೆಲ್ದಿ ಅಟ್ಮಾಸ್ಫಿಯರ್ ಸ್ಪೈಲ್ ಆಗಿರುತ್ತೆ. ಮೇಲಿದ ಮೇಲೆ ಅವರು ವಿಸಿಟ್ ಮಾಡೋದು ಅಕೌಂಟ್ ಸ್ಟಾಫ್ ಆಡಿಟ್ ಸ್ಟಾಫಿಗೆ ಬಂದು ವಿಸಿಟ್ ಮಾಡೋದು, ಅಥವಾ ಆಡಿಟ್ ಸ್ಟಾಫ್ಗಳು ಅಕೌಂಟ್ಸ್ ಆಫೀಸ್ಗೆ ಹೋಗಿ ತಮ್ಮ ವಿಸಿಟ್ ಅನ್ನು ಕೊಡುವಂಥದ್ದು. ರೀಸನ್ ಏನು ಕೇಳಿದ್ರೆ ಎನಿ ಕೈಂಡ್ ಆಫ್ ಅಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು, ಎರರ್ಸ್, ಫ್ರಾಡ್ಸ್. ಅದೇನಾಗುತ್ತೆ ಅಂತ ಹೇಳಿದ್ರೆ ಕೈಂಡ್ ಆಫ್ ಅಟ್ಮಾಸ್ಫಿಯರ್ ಸ್ಪಾಯ್ಲ್ ಆಗುತ್ತೆ. ಆ ರಿಲೇಶನ್ಶಿಪ್ ಏನಿರುತ್ತೆ ಅಂಡರ್ಸ್ಟ್ಯಾಂಡಿಂಗು, ಅದಕ್ಕೇನೋ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಚಾನ್ಸಸ್ಗಳು ಇರ್ತವೆ. ಹಾಗಾಗಿ ಡಿಸ್ಲೊಕೇಶನ್ ಆಫ್ ಕ್ಲೈಂಟ್ಸ್ ವರ್ಕ್, ಲೊಕೇಶನ್ ಒಂದೇ ಕಡೆ ಇರಬೇಕು. ಲೊಕೇಶನ್ ಅಂತಂದ್ರೆ ಲೊಕೇಶನ್ ಆಫ್ ದ ಕ್ಲೈಂಟ್ಸ್ ಆಫೀಸ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್. ಡಿಸ್ಲೊಕೇಶನ್ ಯಾವಾಗ ಆಗುತ್ತೆ ಅಂತಂದ್ರೆ ಯಾವಾಗ ಆಡಿಟ್ ಟೀಮ್ ಹೋಗಿ ಅಲ್ಲಿ ಇಂಟರಪ್ಟ್ ಮಾಡ್ತಾರೋ, ಮಿಡಲ್ ಹೋಗಿ ಅವರಿಗೆ ಕ್ವೆರೀಸ್ ಕೇಳೋದು, ಅಂದ್ರೆ ಎನ್ಕ್ವೈರಿ ಮಾಡುವಂಥದ್ದು, ಅವರಿಂದ ಎಕ್ಸ್ಪ್ಲನೇಷನ್ ತಗೊಳ್ಳೋದು ಮೇಲೆ ಆಗುವಾಗ ಅವರ ವರ್ಕಿಗೆ ಸಂಬಂಧಿಸಿದಂಥದ್ದು ಏನಾಗುತ್ತೆ, ಒಂದು ಹರ್ಡಲ್ ಆಗಿ ಪರಿಣಮಿಸ್ತದೆ. ಅದು ಬ್ಯಾರಿಯರ್ಸ್ ಟು ದೇರ್ ವರ್ಕ್. ಓಕೆ, ಅಲ್ಲಿ ಅಡೆತಡೆಗಳು ಉಂಟಾಗ್ತವೆ, ಅದು ಸ್ಮೂತ್ ಆಗಿ ಫ್ಲೋ ಆಗಲ್ಲ. ಅಕೌಂಟ್ಸ್ ಆಫೀಸಲ್ಲಿ ವರ್ಕ್ ಪೆಂಡಿಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ಡಿಸ್ಲೊಕೇಶನ್ ಆಫ್ ಕ್ಲೈಂಟ್ಸ್ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಮೊನೋಟನಸ್, ಟೈರ್ಸಮ್ ಅಂಡ್ ಟೀಡಿಯಸ್. ಇದು ಮೊನೋಟನಸ್, ಮಾಡಿದ ವರ್ಕ್ ಅನ್ನೇ ಮಾಡುವಂಥದ್ದು. ಕಂಟಿನ್ಯೂಸ್ ಆಡಿಟ್ ಅಂತ ಹೇಳಿದ್ರೆ ಇವತ್ತೇನು ನಾವು ಆಡಿಟಿಂಗ್ ಮಾಡಿರ್ತೀವಿ, ನಾಳೆ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು, ನಾಡಿದ್ದು ಕೂಡ ಅದೇ ಹೋಮೋಜಿನಿಯಸ್ ಫೀಚರ್ ಕಾಣ್ತೀವಿ, ಒಂದೇ ಪ್ರಕಾರದ ಬೋರ್ಡ್ ಸಮ್ ಅಂತ ಹೇಳ್ತೀವಿ. ಇಟ್ ಈಸ್ ಗೆಟಿಂಗ್ ಬೋರ್ಡ್. ಕಂಟಿನ್ಯೂಸ್ ಆಡಿಟ್ ಅಂತ ಹೇಳಿದ್ರೆ ಅಲ್ಲಿ ಯಾವುದು ಟೆಕ್ನಿಕಲ್ ಅಥವಾ ಇಶ್ಯೂಸ್ ಅನ್ನು ನಾವು ಕಾಣೋದಿಲ್ಲ. ಎವ್ರಿಥಿಂಗ್ ಈಸ್ ಮೆಕ್ಯಾನಿಕಲ್. ಡೆಬಿಟ್, ಕ್ರೆಡಿಟ್, ಪುಟ್ ಟಿಕ್ ಮಾರ್ಕ್, ಪುಟ್ ರಾಂಗ್ ಮಾರ್ಕ್, ವೆರಿಫೈ, make the castings or totaling, shift it to the trial balance, check the final accounts, etc. So it goes very monotonous way, boring way and tedious process. Tedious ಅಂದ್ರೆ ತುಂಬಾ irritating process, ಕಿರಿಕಿರಿ ಆಗಿಬಿಡುತ್ತೆ. ಆಡಿಟ್ ಸ್ಟಾಫ್ ತುಂಬಾ ಇಂಟ್ರೆಸ್ಟ್ ಇಂದ ಕೆಲಸ ಮಾಡಕ್ಕೆ ಆಗೋದಿಲ್ಲ. ಬಿಕಾಸ್ they won't find something new every day. Same kind of job they have to undertake throughout the year in a continuous manner. Yes, so it is somewhat tedious. ಟೈರ್ಸಮ್ ಅಂದ್ರೆ ಅವ್ರು ಟೈರ್ ಆಗುತ್ತೆ, ಸುಸ್ತಾಗಿ ಬಿಡುತ್ತೆ. ಹೊಸ ಬಗೆಯ ಕಾರ್ಯಕ್ರಮಗಳನ್ನು ನೋಡಿದ್ರೆ ಅದು ಈಸಿ ಆಗಿಬಿಡುತ್ತೆ. ಸೊ ಅದು ಒಂದೇ ಥರದ ಫೀಚರ್ ಇರೋದ್ರಿಂದ ಥ್ರೂಔಟ್ ದ ಇಯರ್ ಇಟ್ ಈಸ್ ಟೈರ್ಸಮ್ ಆರ್ ಬೋರ್ಡಮ್ ಆರ್ ಇಟ್ ಈಸ್ ಸಮಥಿಂಗ್ ಟೀಡಿಯಸ್. ಆಮೇಲೆ ಅಬ್ಸೆನ್ಸ್ ಆಫ್ ಲಿಂಕ್. ಅಬ್ಸೆನ್ಸ್ ಆಫ್ ಲಿಂಕ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಡಿಟ್ ಮಾಡುವಾಗ ಆ ಆಡಿಟ್ ಪ್ರೋಗ್ರಾಮ್ ಕರೆಕ್ಟ್ ಚಾಕ್ಔಟ್ ಮಾಡಬೇಕು. ವಾಟ್ ಈಸ್ ಆಡಿಟ್ ಪ್ರೋಗ್ರಾಮ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಲೇಟರ್ ಸ್ಟೇಜ್. ಓಕೆ, ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ಪಟ್ಟಿ ಅಥವಾ ಲೆಕ್ಕ ಪರಿಶೋಧನೆಯ ಆಡಿಟ್ ನೋಟ್ಬುಕ್, ಲೆಕ್ಕ ಪರಿಶೋಧನೆಯ ಟಿಪ್ಪಣಿ ಪುಸ್ತಕ ಕರೆಕ್ಟ್ ಆಗಿ ನಾವು ಪ್ಲಾನ್ ಮಾಡಬೇಕು. ಆಡಿಟ್ ಪ್ಲಾನ್ ಅನ್ನು ಕರೆಕ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಡಿಟ್ ಮಾಡುವಾಗ ಅದರ ಮುಂಚೆ ಪ್ಲಾನ್ ಮಾಡ್ತೀವಿ. ವೇರ್, ಹೌ, ವೆನ್ ಅಂಡ್ ವೈ, ಯಾಕೆ, ಹೇಗೆ ಮತ್ತು ಎಲ್ಲಿ, ಯಾವಾಗ, ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಚಾಕ್ಔಟ್ ಮಾಡಬೇಕು. ಆ ಪ್ರೋಗ್ರಾಮ್ ಇಟ್ಸ್ ಅ ಕೈಂಡ್ ಆಫ್ ಅ ಪ್ರಾಜೆಕ್ಟ್ ವರ್ಕ್, ರೈಟ್? ಆಡಿಟ್ ವರ್ಕ್ ಇಸ್ ಅ ಕೈಂಡ್ ಆಫ್ ಪ್ರಾಜೆಕ್ಟ್ ವರ್ಕ್. We have to project the future very precisely. ಸೊ ಅಲ್ಲಿ ಏನಾದರೂ ಲೂಪ್ ಹೋಲ್ಸ್ಗಳು ಇದ್ರೆ, ನಮ್ಮ ಪ್ಲಾನ್ಸ್ ಅಲ್ಲಿ ಏನಾದರೂ ದೋಷಗಳಿದ್ರೆ ಅದರ ರೆಟ್ರೋಸ್ಪೆಕ್ಟಿವ್ ಇಫೆಕ್ಟ್ ಅಥವಾ ಅದರ ಮೂಲ ಒಂದು ಪ್ರಭಾವ ಇಲ್ಲಿ ಆಗ್ತದೆ, ಕಂಟಿನ್ಯೂಸ್ ಆಡಿಟ್ ನಲ್ಲಿ ಆಗುತ್ತೆ. ಸೊ ಹಾಗಾಗಿ we have to be very cautious, little we have to be careful while framing the audit plan for the continuous audit. ಹಾಗಾಗಿ ಅಬ್ಸೆನ್ಸ್ ಆಫ್ ಲಿಂಕ್, ಆ ಲಿಂಕ್ ಸಿಗೋದಿಲ್ಲ ನಮಗೆ. ಏನೋ ಶುರು ಮಾಡ್ಕೊಂಡಿರ್ತೀವಿ, ಎಂಡಿಗೆ ಬರುವಾಗ ಮೂಲ ಉದ್ದೇಶಗಳನ್ನೇ ಬಿಟ್ಬಿಡ್ತೀವಿ. ಸಪೋಸ್ ಜನವರಿಯಲ್ಲಿ ನಾವು ಏನೋ ಥಾಟ್ ಪ್ರೊಸೆಸ್ ಇಟ್ಕೊಂಡಿದ್ವಿ ಆಡಿಟ್ ಮಾಡುವಾಗ ಆಸ್ ಅ ಆಡಿಟರ್ ಆರ್ ಆಡಿಟ್ ಟೀಮ್, ಆ ಥಾಟ್ ಪ್ರೊಸೆಸ್ ಹೋಗ್ತಾ 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 ಅದು ಐಸೋಲೇಟ್ ಆಗ್ತಾ ಹೋಗ್ತದೆ, ಡೈಲ್ಯೂಟ್ ಆಗ್ತದೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಜನವರಿಯಲ್ಲಿ ಇರುವಂತಹ ಒಂದು ಝೀಲು, ಆ ಕಾನ್ಫಿಡೆನ್ಸ್, ಆ ಸ್ಪಿರಿಟ್ ಡಿಸೆಂಬರ್ ಬರುವಾಗ, ವರ್ಷದ ಕೊನೆ ಬರುವಾಗ, ಅಥವಾ ಏಪ್ರಿಲ್ ಅಲ್ಲಿ ಬಿಗಿನಿಂಗ್ ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಮಾರ್ಚ್ಗೆ ಬರುವಾಗ ಅದು ಡಿಕ್ಲೈನ್ ಆಗ್ತಾ ಹೋಗ್ತದೆ. Decline in the interest of the audit staff members will affect the audit work. So audit work performance or audit work performance will be very poor in that case. ತುಂಬಾ ಅಲ್ಲಿ poor performance ಅನ್ನು ನಾವು ತೋರಿಸಬೇಕಾಗುತ್ತೆ because declining interest. Okay, therefore absence of link ಸಿಗೋದಿಲ್ಲ ನಮಗೆ. ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಹೇಗೆ ಮಾಡಬೇಕು, ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದು ಆ ಚಾನೆಲ್ ವೈಸ್ ನಾವು ಹೋಗಬೇಕಾಗುತ್ತೆ. ಕೆಲವೊಮ್ಮೆ ಲಿಂಕ್ ಸಿಗೋದಿಲ್ಲ ಅಂತ, ಕೆಲವೊಮ್ಮೆ ಆ ಲಿಂಕ್ ಸಿಗೋದಿಲ್ಲ. ನೆಕ್ಸ್ಟ್ ಒನ್ ಇಸ್ conflict between audit and account staff. Yes, in fact, continuous audit or audit team shall visit to the account staff then and then in case they want any explanation from the account staff. Then such audit staff will definitely go to the accounts office or call upon accounts officers and other clerical staff to come to their office, to come to the audit staff office and get the things done and clarify.
ಏನಾದರೂ ಸ್ಪಷ್ಟೀಕರಣ ಬೇಕಿದ್ರೆ ಲೆಕ್ಕ ಪರಿಶೋಧನೆಯ ಒಂದು ಟೀಮು, ಆ ಲೆಕ್ಕ ಪರಿಶೋಧಕರ ಒಂದು ಟೀಮು ಅಕೌಂಟ್ ಸ್ಟಾಫಿಗೆ ಹೋಗಿ ಅವರ ವರ್ಕ್ ಅನ್ನು ಇಂಟರಪ್ಟ್ ಮಾಡುತ್ತೆ, ಮಧ್ಯ ಪ್ರವೇಶಿಸ್ತೀವಿ ನಾವು. ಸೊ ಇಟ್ಸ್ ಅ ಕೈಂಡ್ ಆಫ್ ಫಾರ್ಬಿಡನ್ ಥಿಂಗ್ ಅಂತ ಹೇಳಿದ್ರೆ ಅಲ್ಲಿ ನಿಷೇಧ ಅಂತ ಹೇಳಿಕ್ಕೆ ಆಗುದಿಲ್ಲ. ದೇ ಕಾಂಟ್ ಪುಟ್ ದ ಬೋರ್ಡ್ ಲೈಕ್ ನೋ ಅಡ್ಮಿಷನ್ ವಿತೌಟ್ ಪರ್ಮಿಷನ್. ಯಾರು ಅಕೌಂಟ್ ಸ್ಟಾಫ್, ಆಡಿಟ್ ಸ್ಟಾಫಿಗೆ ಅದು ಅನ್ವಯ ಆಗುದಿಲ್ಲ. ಸೊ ಸಮ್ ವಾಟ್ ಇಟ್ ಈಸ್ ಗೆಟಿಂಗ್ ವಾಟ್ ಯು ನೋ ಕ್ಲಾಶ್. ಅವರಿಗೆ ಮೇಲಿಂದ ಮೇಲೆ ಅವರು ವರ್ಕ್ ಮಾಡ್ತಾ ಇರುವಾಗ ನಾವು ಹೋಗಿ ಇಂಟ್ರಪ್ಷನ್ ಮಾಡಿದ್ರೆ, ಮಧ್ಯದಲ್ಲಿ ಪ್ರವೇಶಿಸಿದ್ರೆ ಅದೇನಾಗುತ್ತೆ, ಅವರ ವರ್ಕ್ ಸ್ಮೂತ್ ಆಗಿ ಫ್ಲೋ ಆಗೋದಿಲ್ಲ, ಸ್ಮೂತ್ ಆಗಿ ಕಂಡಕ್ಟ್ ಆಗೋದಿಲ್ಲ. ಯಾರ್ದು? ಅಕೌಂಟ್ ಸ್ಟಾಫ್ ಇದು. ಹಾಗಾಗಿ ದ ನೇಚರ್ ಆಫ್ ಆಡಿಟ್, the nature of continuous audit is such that continuous auditor may have to interrupt in the middle, going to the accounts office to take proper explanation, to get some clarification regarding the nature of work done by account staff. So when it happens continuously, the work will not go very smoothly in the accounts office. Work may be done here continuously in audit's office, but not in the accounts office. So there is a ಕಾನ್ಫ್ಲಿಕ್ಟ್ ಬಿಟ್ವೀನ್ ಆಡಿಟ್ ಅಂಡ್ ಅಕೌಂಟ್ ಸ್ಟಾಫ್. ಆಡಿಟರ್ ಮತ್ತೆ ಅಕೌಂಟ್ ಸ್ಟಾಫ್ ಇಬ್ಬರ ನಡುವೆ ವೈಯಕ್ತಿಕ ಒಂದು ರಿಲೇಷನ್, ಸಂಬಂಧ ಅಂತ ಹೇಳ್ತೀವಲ್ಲ, ಅದು ಸ್ಪೈಲ್ ಆಗೋ ಚಾನ್ಸಸ್ ಇರುತ್ತೆ. ಕಂಟಿನ್ಯೂಸ್ ಆಗಿ ನಾವಲ್ಲಿ ಹೋಗೋದು ಅಥವಾ ಅವರನ್ನ ಇಲ್ಲಿ ಕರೆಸೋದು, ಕ್ಲಾಶಸ್ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಸಹಜ. ಬಟ್ ಅಲ್ಟಿಮೇಟ್ಲಿ ಇಟ್ ಮೇ ಲೀಡ್ ಟು ಕಾನ್ಫ್ಲಿಕ್ಟ್, ಕ್ಲಾಶ್, ಎ ಕೈಂಡ್ ಆಫ್ ಕಂಪ್ಲೀಟ್ ಸ್ಪಾಯ್ಲೇಜ್ ಆಫ್ ದ ಹೆಲ್ದಿ ರಿಲೇಶನ್ಶಿಪ್ ಬಿಟ್ವೀನ್ ದ ಆಡಿಟ್ ಅಂಡ್ ಅಕೌಂಟ್ ಸ್ಟಾಫ್. ಸೊ ವೆರಿ ಪರ್ಪಸ್ ಆಫ್ ಕಂಟಿನ್ಯೂಸ್ ಆಡಿಟ್ ಏನಿರುತ್ತೆ ಅಂತ ಹೇಳಿದ್ರೆ ಟು ಸಬ್ಮಿಟ್ ದ ರಿಪೋರ್ಟ್ ಅಟ್ ದ ಎಂಡ್ ಆಫ್ ದ ಇಯರ್. ಬಟ್ ಅದ ಸಬ್ಮಿಟ್ ಮಾಡುವಾಗ ರಿಪೋರ್ಟ್ ಅನ್ನ ಅಕೌಂಟ್ ಸ್ಟಾಫ್ ಕೂಡ ತುಂಬಾ ಕೋಆಪರೇಟಿವ್ ಇರಬೇಕು, ಆಡಿಟ್ ಸ್ಟಾಫ್ ಕೂಡ ಅವರಿಗೆ ಕೋಆಪರೇಷನ್ ಕೊಡಬೇಕಾಗುತ್ತೆ. ಸೊ ಇದು ಆಲ್ ಡಿಪೆಂಡ್ಸ್ ಅಪಾನ್ ಹೌ ದೇ ರಿಲೇಟೆಡ್ ಟು ಈಚ್ ಅದರ್, ಹೌ ದೇ ಮೇಂಟೈನ್ ದ ಹ್ಯೂಮನ್ ರಿಲೇಶನ್ಶಿಪ್ ವಿತ್ ಈಚ್ ಅದರ್. ಸೊ ಅದು ಸ್ಪೈಲ್ ಆದ್ರೆ ಅಲ್ಲಿ ಕಾನ್ಫ್ಲಿಕ್ಟ್ ಬರ್ತದೆ, ಕಾನ್ಫ್ಲಿಕ್ಟ್ ಅಂಡ್ ಕ್ಲಾಶಸ್ ಬಿಟ್ವೀನ್ ದ ಅಕೌಂಟ್ ಅಂಡ್ ಆಡಿಟ್ ಸ್ಟಾಫ್. These are all the demerits or the disadvantages or the limitations of the continuous audit. ನಿರಂತರ ಲೆಕ್ಕ ಪರಿಶೋಧನೆ ಹೊಂದಿರುವಂತಹ ದೋಷಗಳು, ಇತಿಮಿತಿಗಳು ಅಥವಾ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿ ಹೇಳ್ತೀವಿ. ಸೊ ಇದಾದ್ಮೇಲೆ ಅನದರ್ ಟೈಪ್ ಆಫ್ ಆಡಿಟ್ ಬರ್ತದೆ, ದಟ್ ಈಸ್ ಕಾಲ್ಡ್ ಫೈನಲ್ ಆಡಿಟ್ ಆರ್ ಆನ್ಯುವಲ್ ಆಡಿಟ್ ಆರ್ ಪೀರಿಯಾಡಿಕಲ್ ಆಡಿಟ್. ಓಕೆ, ವಾರ್ಷಿಕ ಲೆಕ್ಕ ಪರಿಶೋಧನೆ ಅಥವಾ ಅಂತಿಮ ಲೆಕ್ಕ ಪರಿಶೋಧನೆ, ಇದು ರಿವರ್ಸ್ ಆಫ್ ನಿರಂತರ ಲೆಕ್ಕ ಪರಿಶೋಧನೆ. ಕಂಟಿನ್ಯೂಸ್ ಆಡಿಟ್ ನ ಎಕ್ಸಾಕ್ಟ್ ರಿವರ್ಸ್ ಟೈಪ್ ಇದೆ. Okay, what is final audit? Final audit means the audit which is undertaken by the auditor at the end of the financial year or at the end of annual year. So if our year is getting closed on March 31st, then after close of the year, after 31st March, the auditor will come to the company and ask upon the books of accounts to be audited by him. ಅಂತಿಮವಾಗಿ ಬರ್ತಾನೆ, he is not there in the accounts office or in the company right from the beginning, but end he will play his role. So final audit means the audit which is taken at the end of the year, at the close of the year. Okay, that is called as final audit. ಆದರೆ ಇದು ಹೊಂದಿರುವಂತ ಅಡ್ವಾಂಟೇಜಸ್ ಏನು? ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಸಚ್ ಆಡಿಟ್? ಅಂತಿಮ ಲೆಕ್ಕ ಪರಿಶೋಧನೆಯ ಗುಣಗಳು ಅಥವಾ ಪ್ರಯೋಜನಗಳು ನಾವು ನೋಡಬೇಕು. ದ ಫಸ್ಟ್ ಒನ್ ಇಸ್ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ಇನ್ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ ಕಡಿಮೆ ಖರ್ಚು ಉಳ್ಳದ್ದು, ಅಥವಾ ಇದು ತುಂಬಾ ಚೀಪರ್, ಇಟ್ಸ್ ವೆರಿ ಚೀಪರ್ ಕಂಪೇರ್ಡ್ ಟು ದ ಕಂಟಿನ್ಯೂಸ್ ಆಡಿಟ್. ನಿರಂತರ ಲೆಕ್ಕ ಪರಿಶೋಧನೆಗೆ ನಾವು ಅದನ್ನ ಹೋಲಿಕೆ ಮಾಡಿದ್ರೆ ಇದು ತುಂಬಾ ಕಡಿಮೆ ವೆಚ್ಚವನ್ನ ನಾವು ನೋಡ್ತೀವಿ ಎಲ್ಲಿ? ಅಂತಿಮ ಲೆಕ್ಕ ಪರಿಶೋಧನೆಗೆ. ಯಾಕಂತಂದ್ರೆ ಆಡಿಟರ್ ಈಸ್ ಗೋಯಿಂಗ್ ಟು ಕಮ್ ಅಟ್ ದ ಎಂಡ್ ಆಫ್ ದ ಇಯರ್, ಈಸ್ ನಾಟ್ ಫ್ರಮ್ ದ ಬಿಗಿನಿಂಗ್. ಸೊ ಅವನಿಗೆ ಕೊಡುವಂತ ರೆಮ್ಯುನರೇಷನ್ ತುಂಬಾ ಚೀಪರ್ ಇರ್ತದೆ, ಅದು ಕಡಿಮೆ ಇರ್ತದೆ. ನಾರ್ಮಲ್ ಫೀಸ್, ನಾಮಿನಲ್ ಫೀಸ್ ಇರುತ್ತೆ. ಅವನೊಬ್ಬನೇ ಬಂದು ಆಡಿಟ್ ಮಾಡಿ ಹೋಗ್ತಾನೆ, ಅವನ ಜೊತೆ ಅವರ ಟೀಮ್ ಮೆಂಬರ್ಸ್ ಎಲ್ಲ ಬರುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಿಗ್ ಅಮೌಂಟ್ ಆರ್ ಬಿಗ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ಇರೋದಿಲ್ಲ ಅಲ್ಲಿ, ಸ್ಮಾಲ್. ಹಾಗಾಗಿ ಇಟ್ ಈಸ್ ಸುಟೇಬಲ್ ಫಾರ್ ಸ್ಮಾಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಲೈಕ್ ಸೋಲ್ ಪ್ರೊಪ್ರೈಟರಿ ಫರ್ಮ್ಸ್ ಅಂಡ್ ಪಾರ್ಟ್ನರ್ಶಿಪ್ ಫರ್ಮ್ಸ್. ಗೊತ್ತಾಯ್ತಲ್ಲ ನನಗೆ? ಸಣ್ಣ ಸಣ್ಣ ವ್ಯಾಪಾರಿ ಮಳಿಗೆಗಳಿಗೆ ಇದು ತುಂಬಾ ಸೂಟ್ ಆಗುವಂಥದ್ದು. ಓಕೆ, ಸೊ ಇಟ್ ಈಸ್ ಕ್ವೈಟ್ ಇನ್ಎಕ್ಸ್ಪೆನ್ಸಿವ್ ಆರ್ ಲೆಸ್ ಕಾಸ್ಟ್ಲಿಯರ್. ಇಟ್ ಈಸ್ ವೆರಿ ಲೆಸ್ ಕಾಸ್ಟ್ಲಿಯರ್. ಎರಡನೇದು ಆಡಿಟ್ ಅಟ್ ಅ ಸ್ಟ್ರೆಚ್. What are the advantages? Audit at a stretch ಅಂತ ಹೇಳಿದ್ರೆ audit is undertaken in a continuous sitting. Continuous sitting ಅಂತ ಹೇಳಿದ್ರೆ ಇವತ್ತು 1st of April, ಈಗ ಮಾರ್ಚ್ 31st ಮುಗಿದ ಮೇಲೆ ನೆಕ್ಸ್ಟ್ ಡೇ ಇಸ್ 1st of April. ಒಬ್ಬ ಆಡಿಟರ್ ಆದ್ರೆ 1st of April ಬರ್ತಾನೆ, 2-3 ದಿವಸ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾನೆ, 4ನೇ ದಿವಸ ರಿಪೋರ್ಟ್ ಕೊಟ್ಟು ಕೆಲಸ ಮುಗಿಸ್ಕೊಂಡು ಹೋಗ್ತಾನೆ. ಸೊ ಸ್ಟ್ರೆಚೇಬಲ್,
ಅದನ್ನು ಸ್ಟ್ರೆಚ್ ಮಾಡ್ಬೋದು. ಅಂದರೆ ಒಂದೇ ಹಂತದಲ್ಲಿ ಮುಗಿದು ಹೋಗುತ್ತೆ, ಒಂದೇ ಕಂಟಿನ್ಯೂಸ್ ಸಿಟ್ಟಿಂಗ್ನಲ್ಲಿ ಮುಗಿದು ಹೋಗುತ್ತೆ. ಓಕೆ, he did not wait for a longer time to go through the entire transactions and submitting the report. There is no question of making delay in the submission of audit report by the auditor. ಲೆಕ್ಕ ಪರಿಶೋಧಕನಾದವನು ತನ್ನ ವರದಿಯನ್ನ ಬೇಗ ವಾಪಸ್ಬಿಡ್ತಾನೆ, ಯಾಕಂದ್ರೆ ಅವನಿಗೆ ಫ್ಯೂ ಡೇಸ್ನಲ್ಲಿ ಮುಗಿದ್ಬಿಡುತ್ತೆ ಆಡಿಟ್. ಲಾಂಗರ್ ಪೀರಿಯಡ್ ಇರೋದಿಲ್ಲ, 12 months ಆಡಿಟ್ 12 months ಕೂತ್ಕೊಂಡು ಮಾಡೋದಿಲ್ಲ. ಓನ್ಲಿ ಕ್ವೆಶನ್ ಆಫ್ ಫ್ಯೂ ಡೇಸ್ ಆರ್ ಮ್ಯಾಕ್ಸಿಮಮ್ 1 week ಕಂಟಿನ್ಯೂಸ್ ಸ್ಟ್ರೆಚಬಲ್ ವೇದಲ್ಲಿ ಅವನು ಆಡಿಟ್ ಮಾಡಿ ರಿಪೋರ್ಟ್ ಕೊಟ್ಟು ಹೋಗ್ತಾನೆ. ಸೊ ಇಟ್ಸ್ ವೆರಿ less costlier and it is stretchable one. Okay, audit and a stretch. Then less errors and frauds. ಈ ಪ್ರಕಾರದ ಲೆಕ್ಕ ಪರಿಶೋಧನೆ ಅಂದ್ರೆ ಅಂತಿಮ ಲೆಕ್ಕ ಪರಿಶೋಧನೆಯಲ್ಲಿ ಎರರ್ಸ್ ಫ್ರಾಡ್ಸ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ. there is less scope for happening of such errors and frauds. ತಪ್ಪು ಮತ್ತು ಮೋಸಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ. ಯಾಕಂತಂದ್ರೆ ಇರೋದೇ ಫ್ಯೂ ಟ್ರಾನ್ಸಾಕ್ಷನ್ಸ್ ಆರ್ ಎಂಟ್ರೀಸ್, ಅದನ್ನ ಚೆಕ್ ಮಾಡುವಾಗ 1 or 2 ಎರರ್ಸ್ ಇದ್ರೆ ಅದನ್ನ ಅವರು ಲೊಕೇಟ್ ಮಾಡಿ ರಿಮೂವ್ ಮಾಡಿಬಿಡ್ತಾರೆ. ತುಂಬಾ ಕ್ವಾಂಟಮ್ ಆಫ್ ಎಂಟ್ರೀಸು ಆರ್ ಹೆವಿ ಪ್ಯಾಕೇಜ್ ಇರುವಾಗ, ಟ್ರಾನ್ಸಾಕ್ಷನ್ಸ್ ತುಂಬಾ ಪ್ರಮಾಣದಲ್ಲಿ ಇರುವಾಗ ಅದನ್ನ ಕರೆಕ್ಟಾಗಿ ಬಿಗಿನಿಂಗ್ ಇಂದ ಎಂಡ್ ವರೆಗೆ ಡೆಪ್ತ್ ಆಗಿ ನೋಡಬೇಕಾಗುತ್ತೆ. ಅದು ಕಂಟಿನ್ಯೂಸ್ ಆಡಿಟ್ ಇಂದ ಇದು. ಬಟ್ ಅಂತಿಮ ಲೆಕ್ಕ ಪರಿಶೋಧನೆಯಲ್ಲಿ ಜಸ್ಟ್ ಅವನು ಗ್ಲಾನ್ಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅವನಿಗೆ ಎಲ್ಲಿ ಎರರ್ಸ್ ಫ್ರಾಡ್ಸ್ ಇದೆ ಅಂತ. ಸೊ ವರ್ಕ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ವೆರಿ uninterrupted way. So there is less chance or scope for errors and frauds. Errors and frauds ಗೆ ತುಂಬಾ ಕಡಿಮೆ ಅವಕಾಶ ಇರುತ್ತೆ, ಅಲ್ಲಿ ಅವಕಾಶನೇ ಇರೋದಿಲ್ಲ. ಓಕೆ, ನೆಕ್ಸ್ಟ್ fourth one is does not disrupt accounts work. It does not disturb the account staff. Then ನಾನು ಹೋಗಿ ಅವರಿಗೆ ಕೇಳುವಂತ ಪ್ರಶ್ನೆನೇ ಬರೋದಿಲ್ಲ. As an auditor, I will sit over here, I will sit for a continuous 3 or 4 days or maximum for 1 week. I will do my work and submit the report and go. I won't find time to go there and interrupt their work, interrupt in the middle. I don't make any intervention to their work. ಅಲ್ಲಿ ಮಧ್ಯ ಪ್ರವೇಶಿಸಿ ಸುಮ್ಮನೆ ಅವರಿಗೆ ಅವರ ಮೊರಲ್ ಚೆಕ್ ಮಾಡುವಂಥದ್ದು ಅಥವಾ ರೆಗ್ಯುಲಾರಿಟಿಯನ್ನು ಚೆಕ್ ಮಾಡುವಂಥದ್ದು ಗೋಜಿಗೆ ಹೋಗೋದಿಲ್ಲ. ಬಿಕಾಸ್ ಲೆಸ್ ಟೈಮ್ ಇರುತ್ತೆ ನಮಗೆ, ಕಡಿಮೆ ಅವಧಿಯಲ್ಲಿ ನನ್ನ ಡ್ಯೂಟಿಯನ್ನು ಮುಗಿಸ್ಕೊಂಡು ನಾನು ಸಬ್ಮಿಟ್ ಮಾಡಿ ಹೋಗಬೇಕು. ಹಾಗಾಗಿ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಆಡಿಟರ್ ಮತ್ತೆ ಅಕೌಂಟ್ ಸ್ಟಾಫ್ ನಡುವೆ ರಿಲೇಶನ್ ಚೆನ್ನಾಗಿರುತ್ತೆ. ಇಟ್ ಡಸ್ ನಾಟ್ ಎನಿವೇ ಡಿಸ್ಟರ್ಬ್ ದ ಮೈಂಡ್ಸ್ ಆರ್ ವರ್ಕ್ ಆಫ್ ದ ಅಕೌಂಟ್ ಸ್ಟಾಫ್. ಯಾವುದು ಅಂತಿಮ ಲೆಕ್ಕ ಪರಿಶೋಧನೆ ಅನ್ನೋದು ಲೆಕ್ಕಶಾಸ್ತ್ರಜ್ಞರ ಅಥವಾ ಲೆಕ್ಕ ಬರೆದಿಡುವಂತಹ ಆ ಗುಮಾಸ್ತರ ಮನೋಧರ್ಮವನ್ನ ಅಥವಾ ಅವರ ಸೈಕಾಲಜಿಯನ್ನ ಅಥವಾ ಅವರ ವರ್ಕ್ ಅನ್ನ ಇದು ಯಾವುದೇ ಕೇಸಲ್ಲಿ ಇದು ಪ್ರಾಬ್ಲಮ್ ಮಾಡೋದಿಲ್ಲ. ಅವ್ರ ವರ್ಕ್ ಸ್ಮೂತ್ ಆಗಿ ನಡೆಯುತ್ತೆ. ಅವ್ರ ವರ್ಕ್ ಮಾಡಿ ನಮ್ಗೆ ಸಬ್ಮಿಟ್ ಮಾಡ್ತಾರೆ, ನಮ್ಮ ವರ್ಕ್ ಮಾಡಿ ನಾವು ರಿಪೋರ್ಟ್ಸ್ ಅನ್ನು ಫೈನಲೈಸ್ ಮಾಡಿ ಕೊಟ್ಬಿಟ್ಟು ಹೋಗ್ತೀವಿ. ಸೊ ದಿಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ದ ಫೈನಲ್ ಆಡಿಟ್. ಗೋ ಥ್ರೂ ದ ಪಾಯಿಂಟ್ಸ್. ಏನಾದರೂ ನಿಮಗೆ ಡಿಫಿಕಲ್ಟೀಸ್ ಇದ್ರೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಆರ್ ಥಾಟ್ಸ್. ಓಕೆ, ರಿಮೈನಿಂಗ್ ಪೋರ್ಷನ್ಸ್ ವಿಲ್ ಬಿ ಕಂಟಿನ್ಯೂಡ್ ಹಿಯರ್ ಆಫ್ಟರ್. ಥ್ಯಾಂಕ್ ಯು.